ಸಂಗೀತ ಬೆಳವಣಿಗೆ ಆ್ಯಕ್ಚುಲಿ ಮಾಡೋರು ಯಾರು ಅಂತ ಹೇಳಿದರೆ ದಿನನಿತ್ಯ ಅಭ್ಯಾಸ ಮಾಡೋರು ಒಂದು, ಅವರಿಗೆ ಹೇಳಿಕೊಡುವಂಥ ಗುರುಗಳು ಎರಡು, ಮೂರನೇದಾಗಿ ಸಂಗೀತ ಪ್ರಚಾರಕ್ಕೋಸ್ಕರ ಅವಿರತ ಪ್ರಯತ್ನ ಮಾಡುವಂಥ ವೈಕುಂಠ ಹೆಬ್ಬಾರ್ ಅಂತ ಸೃಜನಶೀಲ ಮನಸ್ಸಿನವರು. ಇವರು ಸಂಗೀತ ಪ್ರಚಾರಕ್ಕೆ ನಿಜವಾಗಿ ಒಂದು ಕೊಡುಗೆಯನ್ನು ಕೊಡುವಂಥ ವ್ಯಕ್ತಿಗಳು. ಸೊ ಅದರಿಂದಾಗಿ ಈಗ ಇವತ್ತು ಏನು ಬಂದಿದ್ದಾರೋ ಈ ದುರ್ಗೇಶ್, ಶಂಕರ್, ದುರ್ಗೇಶ್ ಮತ್ತು ಚೆನ್ನಪ್ಪ, ಇವರು ನಿಜ ಅರ್ಥದಲ್ಲಿ ಸಂಗೀತವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ನಮಗೆ ಈ ಕಡೆಯಲ್ಲಿ ಗಾನಯೋಗಿ ಪುಟ್ಟರಾಜ್ ಗವಾಯಿಗಳ ಹಾಡುಗಾರಿಕೆ ಪರಿಚಯ ಇಲ್ಲ. ಪುಟ್ಟರಾಜ್ ಗವಾಯಿಗಳು ತ್ರಿಭಾಷಾ ಕವಿಗಳು, ಉಭಯ ಗಾನ ವಿಶಾರದರು, ಹಾಗೆ ಸಂಗೀತ ವಾದ್ಯ ಗಂಟಿರೋರು. ಇದೆಲ್ಲ ಅವರ ಬಿರುದುಗಳು. ನಾನು ಯಾಕೆ ಹೇಳಿದೆ ಅಂದರೆ ನಾನು ಪರೀಕ್ಷೆಗೆ ಓದಿದ್ದೇನೆ ಇದೆಲ್ಲ. ಸೊ ಇಂಥ ಒಂದು ವ್ಯಕ್ತಿಯ ಗಾಯನ ಕ್ರಿಯೆ ನಮಗೆ ಗೊತ್ತಿಲ್ಲ. ಸೊ ಇದನ್ನು ಅವರು ನಮ್ಗೆ ತಿಳಿಸಿದ್ದಾರೆ. ಅದರಿಂದಾಗಿ ಅದ್ರ ಬಗ್ಗೆ ನಾನು ಅಟ್ರಾಕ್ಟ್ ಆಗಿದೆ. ಯಾವತ್ತು ನಾನು ಪ್ರಯಾಣ ಮಾಡಿದಾಗ ಆದಷ್ಟು ಹೇಳಿದ್ರು ಇವರಿಗೆ ಪ್ರಯಾಣದ ಹವ್ಯಾಸ ಇದೆ. ಹೌದು, ನಾನು ದೇಶದಲ್ಲಿ ವಿದೇಶದಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ. ಅಲ್ಲಿ ಎಲ್ಲ ಏನು ಮಾಡ್ತಾರೆ ಅಂದರೆ ದೊಡ್ಡ ಹೋಟೆಲ್ ಅಥವಾ ಮಾಲ್ ಹೊರಗಡೆ ಸಂಗೀತಗಾರರು ಇರ್ತಾರೆ ಅಥವಾ ಇನ್ಸ್ಟ್ರೂಮೆಂಟ್ಸ್ ಬಾರಿಸೋರು ಇರ್ತಾರೆ. ನಾನು ಅದನ್ನು ತದೇಕ ಚಿತ್ರದಿಂದ ಕೇಳ್ತಿದ್ದೆ, ನೋಡ್ತಿದ್ದೆ. ಯಾಕಂದರೆ ಒಬ್ಬ ಮಾಮೂಲಿ ಮನುಷ್ಯನಿಗೆ ಒಂದು ನವಿಲು ನೋಡೋದಕ್ಕೂ ಅಥವಾ ಒಬ್ಬ ಕಲಾವಿದನಿಗೆ ನೋಡಲಿಕ್ಕೂ ವ್ಯತ್ಯಾಸ ಇರ್ತದೆ. ಒಬ್ಬ ಕಲಾವಿದನಲ್ಲಿ ಅದನ್ನು ಗಮನಿಸಬೇಕೇ ಇರ್ತದೆ. ನಾವು ಗಮನಿಸ್ತೇವೆ ನವಿಲು ಹೇಗಿದೆ, ಹೇಗೆ ಡ್ಯಾನ್ಸ್ ಮಾಡ್ತದೆ, ಅದರ ರೆಕ್ಕೆಗಳು ಹೇಗಿದೆ, ಅದರ ಬಣ್ಣ ಹೇಗಿದೆ, ಅದರ ಒಂದು ಅದ್ಭುತ ಒಂದು ಒಂದು ಏನು ಹೇಳ್ತೀವಿ ಪ್ರೆಸೆಂಟೇಷನ್ ಹೇಗಿರ್ತದೆ ಅನ್ನುವಂಥದ್ದು ಒಬ್ಬ ಕಲಾವಿದನಲ್ಲಿ ಇರ್ತದೆ. ಹಾಗೆ ಇಂಥದ್ರಲ್ಲಿ ಕೂಡ ನಾನು ಅದನ್ನು ಆಸ್ವಾದಿಸ್ತೀನಿ. ಹಾಗೆ ಈ ಶಂಕರ್ ಮತ್ತು ಇವ್ರು ಬಂದಾಗ ಅವ್ರ ಫಸ್ಟ್ ಮೀಟಿಂಗ್ ನಾನು ಹೇಳಿದೆ ಒಂದು 10 ವರ್ಷ ಹಿಂದಿರ್ಬೋದು. ಫಸ್ಟ್ ನಮ್ಮ ಮನೆಯಲ್ಲಿ ಅವ್ರು ಸ್ವರ ಹಚ್ಚಿದ ಕೂಡಲೇ ಇವರಲ್ಲಿ ಏನೋ ಉಂಟಂತ ನನಗೆ ಅನಿಸಿತ್ತು. ಯಾಕಂದರೆ ಅವರು ಮುಕ್ತ ಕಂಠದಿಂದ ಹಾಡ್ತಾರೆ, ಓಪನ್ ಕಂಠ. ನಾವು ಅದನ್ನು ಕ್ಲಾಸಿಕಲ್ ಮ್ಯೂಸಿಕ್ ಕನ್ಸರ್ಟಲ್ಲಿ ಕೂಡ ಕೇಳುವುದಿಲ್ಲ. ಯಾಕಂದರೆ ಕಾನ್ಪುರದ ಶ್ರುತಿಗೆ ನಾವು ಹೊಂದಿಸ್ಕೊಳ್ಳುವಾಗ ನಾವು ಸ್ವರವನ್ನು ಓದ್ತೇವೆ, ಮುಕ್ತ ಕಂಠದಲ್ಲಿ ಬರುವುದಿಲ್ಲ. ಸೊ ಅದರಿಂದಾಗಿ ಇವರು ಮುಕ್ತ ಕಂಠದಿಂದ ಹಾಡ್ತಾರೆ ಒಂದು. ಎರಡನೇದಾಗಿ ಅವರಲ್ಲಿ 2-3 ಜನ ಕಲಾವಿದರು ಬರ್ತಾರೆ, ಅವರು ಧ್ವನಿಗೂಡಿಸ್ತಾರೆ. ಧ್ವನಿಗೂಡಿಸೋದ್ರಲ್ಲಿ ಕೋಆರ್ಡಿನೇಷನ್ ಇದೆ. ಅವರೊಂದು ಜೋಶ್ನಲ್ಲಿ ಹಾಡ್ತಾರೆ. ತಬಲ ಲಯಕಾರಿ ಅಂತೂ ಅದ್ಭುತ. ಹಾಗೆ ಈ ಹಾರ್ಮೋನಿಯಂ ಜೊತೆ ಹಾಡುವಾಗ ಹೇಳ್ತಾರೆ, ಹಾರ್ಮೋನಿಯಂ ಬರೀ ಸ್ವರವನ್ನು ಮಾತ್ರ, ನೊಟೇಷನ್ಸ್ ಮಾತ್ರ ಗೊತ್ತಾಗ್ತದೆ, ಭಾವನೆಗಳು ಬರುವುದಿಲ್ಲ ಹಾರ್ಮೋನಿಯಂ ಅಂತೇಳಿ. ಇದು ಸರಿ, ಕರೆ ಮಾತ್ರ. ಅದಕ್ಕೆ ನಮ್ಮ ಪರೀಕ್ಷೆಯಲ್ಲಿ ಹಾರ್ಮೋನಿಯಂ ಇಟ್ಕೊಳ್ಳಿ ಬಿಡುವುದಿಲ್ಲ, ಬರೀ ಶ್ರುತಿವಾದ್ಯದ ಜೊತೆ ನಾವು ಹಾಡಿ ತೋರಿಸ್ಬೇಕು. ಸೊ ಇವರು ಹಾರ್ಮೋನಿಯಂ ಜೊತೆ ಹಾಡುವಾಗ ಭಾವನೆಗಳನ್ನು ತರ್ತಾರೆ. ಹೇಗೆ ತರ್ತಾರೆ? ತಾರಷಡ್ಜಕ್ಕೆ ಹೋದ್ಕೂಡಲೇ ಇವತ್ತು ಶಂಕರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರು, ಆದರೂ ಚೆನ್ನಾಗಿ ಹಾಡಿದ್ದಾನೆ, ಏನು ಅದರಲ್ಲಿ ಡೌಟೇ ಇಲ್ಲ. ಅವರು ತಾರಷಡ್ಜಕ್ಕೆ ಹೋದ್ಕೂಡಲೇ ಅಲ್ಲಿ ಭಾವನೆಗಳು ತರ್ತಾರೆ, ಅದ್ರ ಮೇಲೆ ಆಲಾಪ ತಗೊಂಡಾಗ ಯಾವತ್ತೂ ಅಲ್ಲಿ ಭಾವನೆಗಳು ಬರ್ತವೆ. ಸೊ ಇವರ ಹಾಡುಗಾರಿಕೆ ಬರೀ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ ಮಾತ್ರ ಅಲ್ಲ, ಅದರಲ್ಲಿ ಭಾವನೆಗಳು ಕೂಡ ಇದ್ದಾವೆ. ಹಾಗೆ ನಾನು ಹೇಳಿದ್ದೆ, ಗಾನಯೋಗಿ ಪುಟ್ಟರಾಜ್ ಗವಾಯಿ ಅವರ ನಡೆದಾಡುವ ದೇವರಂತ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ. ಅವರ ಒಂದು ಪರಿಚಯ, ಅವರ ಕಲೆಯ ಒಂದು ಪರಿಚಯ ಅವರು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ಇದರಿಂದಾಗಿ ಇವರನ್ನು ನಾವು ಸನ್ಮಾನಿಸ್ತಾ ಇರುವಂಥದ್ದು ಇವತ್ತು ಒಂದು ಅತ್ಯುತ್ತಮ ಕಾರ್ಯಕ್ರಮ. ಇದಕ್ಕೆ ಏನು ಬೇಕು? ರಸಜ್ಞತೆ ಬೇಕು. ರಸಜ್ಞತೆ ಅಂತ ಹೇಳಿದ್ರೆ ಸಂಗೀತವನ್ನು ಆಸ್ವಾದಿಸುವಂಥ ಗುಣ, ಹಾಗೆ ಹೃದಯಶೀಲತೆ ಬೇಕು. ಇವೆರಡೂ ಬೇಕು. ಇವೆರಡೂ ಆದರ್ಶ ಹೆಬ್ಬಾರಲ್ಲಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಖಂಡಿತವಾಗಿ ಹೇಳ್ತೇನೆ. ಯಾಕಂದರೆ ಕಳೆದ ವರ್ಷವೇ ಅವರು ಇದನ್ನು ಪ್ಲ್ಯಾನ್ ಮಾಡಿದ್ರು, ಈ ವರ್ಷ ಅದನ್ನು ಇಂಪ್ಲಿಮೆಂಟ್ ಮಾಡೇ ಬಿಟ್ಟರು. ಸೊ ದಿಸ್ ಈಸ್ ವೆರಿ ಗುಡ್. ಆದರ್ಶ ಹೆಬ್ಬಾರಿಗೆ ಖಂಡಿತ ಅವರಿಗೆ ಒಳ್ಳೆಯದಾಗ್ತದೆ. ವೈಕುಂಠ ಹೆಬ್ಬಾರ ಒಂದು ಆರ್ಗನೈಸೇಷನ್ ಸ್ಕಿಲ್ ಆದರ್ಶದಲ್ಲಿ ಬಂದಿದೆ, ಅದು ಮುಂದುವರಿಲಿ ಅಂತ ಹೇಳಿ, ಸಂಗೀತಕ್ಕೆ ಅವರ ಕೊಡುಗೆ ಸಿಕ್ಕಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಹಾಗೆ ಸಂಗೀತದಲ್ಲಿ 3 ಥರದವರು ಇರ್ತಾರೆ. ಒಬ್ಬರು ಆಸ್ವಾದಿಸುವವರು, ಇನ್ನೊಬ್ಬರು ಅಭ್ಯಾಸಿಗರು, ಇನ್ನೊಬ್ಬರು ಆರಾಧಕರು. ಸೊ 3 ಥರದವರು ಇರ್ತಾರೆ. ಆಸ್ವಾದಿಸುವವರು ತುಂಬ ಜನ ಇರ್ತಾರೆ. ಅವ್ರಿಗೆ ಖುಷಿ ಆಗ್ತದೆ, ಸಂಗೀತ ಪ್ರೋಗ್ರಾಮಿಗೆ ಬರ್ತಾರೆ, ತಿಳ್ಕೊಳ್ತಾರೆ, ಖುಷಿ ಪಟ್ಟು ಹೋಗ್ತಾರೆ. ಆದರೆ ಅವರಿಂದ ಸಂಗೀತ ಬೆಳವಣಿಗೆ ಆಗುತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ, ಹೇಳಲಿಕ್ಕಾಗೋದಿಲ್ಲ. ಅಥವಾ ಮುಂದೆ ಅವರು ಬೆಳೆಸ್ತಾರೆ ಅಂತ ಹೇಳಿ ಕೂಡ ಆಗೋದಿಲ್ಲ, ಬಿಟ್ಬಿಡ್ಬೋದು ಅವರು. ಒಂದು ಅಭ್ಯಾಸಿಗರು ನನ್ನಂಥವ್ರು, ಇವರಿಂದ ಸಂಗೀತ ಬೆಳೀತದೆ. ಯಾಕಂದರೆ ಅವ್ರು ಸಂಗೀತ ಬಿಡುವುದಿಲ್ಲ. ಎಂಥದೇ ಇದು ಬಂದರೂ ಕೂಡ ನನಗೀಗ ನನ್ನ ವೃತ್ತಿಯಲ್ಲಿ ನಾನೊಬ್ಬ ಪೀಡಿಯಾಟ್ರಿಷಿಯನ್. ಈಗ ಸ್ವಲ್ಪ ನಾನು ನನ್ನ ಲಿಮಿಟೇಷನ್ ಮಾಡ್ಕೊಂಡಿದ್ದೆ ವೃತ್ತಿ ಜೀವನ. ಬಟ್ ಮುಂಚೆ ನಾವು 20-35 ವರ್ಷ ನಮ್ಮ ಪ್ರಾಕ್ಟೀಸಲ್ಲಿ ನೋಡಬೇಕಿತ್ತು. ಅಂಥ ಒಂದು ಇದರಲ್ಲೂ ಕೂಡ ನಾನು ಸಂಗೀತವನ್ನು ಬಿಡಲಿಲ್ಲ. ಬೆಳಿಗ್ಗೆ 4:30ಗೆ ಹೇಳ್ಬೇಕು ಅನ್ನೋದು ಹೇಳೋದೆ, ರಾತ್ರಿ ಕಾಲ್ ಇದ್ದರೂ ಹೇಳೋದೆ.
ಸೊ ಈ ಥರದ ಒಂದು ಅಭ್ಯಾಸಿಗಳು ಇವರಿಂದ ಕೂಡ ಸಂಗೀತ ಬೆಳೀತದೆ. ಮೂರನೇದು ಆರಾಧಕರು. ಆರಾಧಕರು ಈ ಆಸ್ವಾದಕರೇ ಆರಾಧಕರಾಗ್ತಾರೆ. ಆರಾಧಕರು ಅಂದರೆ ಕಲೆಯ ಆರಾಧನೆ. ಇದರಲ್ಲಿ ವೈಕುಂಠ ಹೆಬ್ಬಾರು ಕೂಡ ಕಲೆಯ ಆರಾಧಕರಾಗಿದ್ದರು. ಇವರು ಆರಾಧಿಸುವ ಅವರು ಸಂಗೀತಕ್ಕೋಸ್ಕರ ಏನು ಕೂಡ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಅಂಥ ಒಂದು ಮಂದಿಗಳು, ಅಂಥ ಒಂದು ಜನರವರು, ಕಲೆಯ ಅಭಿಮಾನಿಗಳು, ಕಲೆಯ ಒಂದು ಏಳಿಗೆ ದುಡಿಯೋರು. ಸೊ ಈ ಆರಾಧಕರಿಂದ ನಿಜವಾಗಿ ಕಲೆ ಬೆಳೀತದೆ. ಇಂಥ ಆರಾಧನೆಯು ಆಗಲಿ, ಇನ್ನೂ ಕೂಡ ನಡೆಯಲಿ. ಇಂಥ ಪ್ರತಿಭೆಗಳನ್ನು ಹುಡುಕಿ ಸನ್ಮಾನಿಸುವಂಥ ಕಾರ್ಯಕ್ರಮ ಸಮಾಜದಲ್ಲಾಗಲಿ. ಆದರ್ಶ ಹೆಬ್ಬಾರಂಥವರು ಇದರಲ್ಲಿ ಮುಂದೆ ಬರಲಿ, ಇನ್ನೂ ಅಂಥದ್ದು ಸುಮಾರು ಜನ ಬರಲಿ ಅಂತ ಹೇಳಿ ನಾನು ಹಾರೈಸಿ ನನಗೂ ಒಂದು ಅವಕಾಶ ಕೊಟ್ಟಂಥ ಇವತ್ತಿನ ಸಮಾರಂಭದಲ್ಲಿ ನಿಮ್ಮ ಜೊತೆಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಬಂಧಪಟ್ಟ ಎಲ್ಲರಿಗೂ ನಾನು ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ.